ಇಂದು ನಾನು ಮೊಮೋಸ್ ಮಾಡ್ತಾ ಇದ್ದೇನೆ. ಇದನ್ನು ಮೊದಲು ನೇಪಾಳ ಜನರು ನೆಚ್ಚಿನ ಆಹಾರವನ್ನಾಗಿ ತಿನ್ನಲು ಆರಂಭಿಸಿದರು. ಬಳಿಕ ಭಾರತದಲ್ಲಿ ಆಸಾಂ ಮತ್ತು ಮಣಿಪುರದಲ್ಲಿ ಮೊಮೋಸ್ ಪ್ರಿಯ ಆಹಾರವಾಯಿತು. ಪ್ರಸ್ತುತ ಇಂದು ಅನೇಕ ಜನರ ಜನಪ್ರಿಯ ಆಹಾರವಾಗಿದೆ. ಈಗೀಗ ಎಲ್ಲ ನಗರ ಪಟ್ಟಣಗಳಲ್ಲಿ ಇದರ ಜನಪ್ರಿಯತೆ ಹೆಚ್ಚುತ್ತಿದೆ. ಮೊಮೋಸ್ ಬಹಳ ವಿಧದಲ್ಲಿ ಮಾಡ್ತಾರೆ. ಹಿಟ್ಟಿನೊಳಗೆ ಬಹುತೇಕ ರುಬ್ಬಿದ ಮಾಂಸ ಹಾಕಿ ಮಾಡ್ತಾರೆ. ತರಕಾರಿಗಳು, ಪನೀರ್ ಮತ್ತು ಚೀಸ್ ಹಾಕಿ ಮೊಮೋಸನ್ನು ತಯಾರಿಸಲಾಗುತ್ತೆ. ಇದನ್ನು 2 ವಿಧಗಳಲ್ಲಿ ತಯಾರಿಸಲಾಗ್ತದೆ. ಮೊದಲನೆಯದಾಗಿ ಹಬೆಯಲ್ಲಿ ಮೊಮೋಸ್ ಮಾಡಿದರೆ, ಇನ್ನೊಂದು ರೀತಿ ಫ್ರೈ ಮಾಡಿ ಮೊಮೋಸ್ ಮಾಡ್ತಾರೆ. ಇನ್ನು ಮುಂದೆ ಮೊಮೋಸ್ ಹೊರಗೆ ತಿನ್ನುವುದು ಬೇಡ. ನಿಮ್ಮ ನೆಚ್ಚಿನ ಮೊಮೋಸನ್ನು ಮನೆಯಲ್ಲಿಯೇ ಸುಲಭವಾಗಿ ಮಾಡಿ ಸವಿಯಿರಿ. ಅದು ಹೇಗೆ ಮಾಡೋದೆಂದು ಹೇಳ್ತೇನೆ, ಆದರೆ ಅದಕ್ಕೂ ಮೊದಲು ನಮಸ್ಕಾರ. ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊಮೋಸ್ ಮಾಡೋದಕ್ಕೆ ಮೊದಲಿಗೆ ಹಿಟ್ಟು ಕಲಸಿಡೋಣ. 1 ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಸ್ವಲ್ಪನೇ ನೀರು ಹಾಕ್ತಾ ನಾವು ಚಪಾತಿ ಹದಕ್ಕೆ ಯಾವ ಥರ ಬೇಕೋ ಆ ಥರ ಇದನ್ನು ಕಲಿಸ್ಕೋಬೇಕು. ಕಲಸಿ 1 ಅವರ್ ಇದನ್ನು ನೆನೆಯೋದಕ್ಕೆ ಇಡಬೇಕು. ಆ ಥರ ನೆನೆಯೋದಕ್ಕೆ ಇಟ್ಟರೆ ಸಾಫ್ಟಾಗಿ ಬರುತ್ತೆ ಮೊಮೋಸು. ಹಾಗಾಗಿ ಇದನ್ನು ನೆನೆಯೋದಕ್ಕೆ ಇಡೋಣ. ಅಲ್ಲಿವರೆಗೂ ನಾವು ಪಲ್ಯ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಕ್ಯಾಬೇಜ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. 1 ಕ್ಯಾರೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ತೊಗೊಂಡಿದ್ದೀನಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಟ್ ಮಾಡಿ. ಪೆಪ್ಪರ್ ಪೌಡ್ರು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು, ಸೋಯಾ ಸಾಸು ಸ್ವಲ್ಪ ಬೇಕಾಗುತ್ತೆ. ಈಗ ಸ್ಟಫಿಂಗಿಗೆ ಪಲ್ಯ ಮಾಡ್ಕೊಳ್ಳೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಕ್ಯಾಬೇಜ್ನ ಅದು ಎಲೆ ಎಲ್ಲ ತೊಳ್ಕೊಳಕ್ಕಾಗಲ್ಲ. ಈ ಥರ ಬಿಸಿ ನೀರು ಕಾಯಿಸ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿರೋ ಕ್ಯಾಬೇಜ್ನ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಸ್ಪೂನ್ ಆಡಿಸಿ ನಾವು ಸೋಗಿಸ್ಕೊಂಡು ತಗೊಂಡ್ರೆ ನೀಟಾಗಿದು ಕ್ಲೀನ್ ಆಗುತ್ತೆ. ಯಾಕೆಂದರೆ ಕ್ಯಾಬೇಜ್ ಬೆಳೆಸ್ಬೇಕಾದ್ರೆ ತುಂಬ ಔಷಧಿ ಹೊಡೆದಿರ್ತಾರೆ. ಈ ಥರ ತೊಳೆಯೋದ್ರಿಂದ ನಾವು ಕ್ಲೀನಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಇರೋ ನೀರನ್ನೆಲ್ಲ ಹಿಂಡ್ಕೊಂಡು ತೊಗೋಬೇಕು. ನೋಡಿ, ಈಗ ಇದು ರೆಡಿ ಆಯಿತು ಕ್ಯಾಬೇಜ್ ಎಲ್ಲ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಕಡಾಯಿನಲ್ಲಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಸ್ವಲ್ಪ ಹಾಕ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಬಳಸ್ಕೋಬೋದು. 1 ನಿಮಿಷ ಇದನ್ನು ಹೀಗೆ ಫ್ರೈ ಮಾಡ್ಕೋಬೇಕು. ಈಗ ನಾನು ಸೋಯಾ ಸಾಸ್ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸು ಸಾಕಾಗುತ್ತೆ. ಈಗ 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. 1 ಕ್ಯಾರೆಟು, ಸ್ವಲ್ಪ ಕ್ಯಾಬೇಜ್ನ ನಾನು ತುರಿದ್ಬಿಟ್ಟು ಅದು ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದು ಸ್ವಲ್ಪ ನೀರಿನಂಶ ಹೋಗೋವರೆಗೂ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಪೆಪ್ಪರ್ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಸ್ಟಫಿಂಗಿಗೆ ಪಲ್ಯ ರೆಡಿ ಆಯಿತು. ಈಗ ಮೊಮೋಸ್ಗೆ ಒಂದು ಚಟ್ನಿ ಮಾಡ್ಕೋಬೇಕಾಗತ್ತೆ. ಆ ಚಟ್ನಿಗೆ 3 ಟೊಮೆಟೊ ತೊಗೊಂಡಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ 3-4, ಸೋಯಾ ಸಾಸು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋ ಸ್ವಲ್ಪ, ಟೊಮೆಟೊ ಸಾಸು ಸ್ವಲ್ಪ ಬೇಕಾಗುತ್ತೆ, ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ ಸಕ್ಕರೆ, ಸ್ವಲ್ಪ ಉಪ್ಪು ಬೇಕಾಗುತ್ತೆ, 1 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲು. ನೋಡಿ, ನಾನು ಮೊದಲಿಗೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಖಾರದ ಮೆಣಸಿನ್ಕಾಯಿ ಆದರೆ 1-2 ಹಾಕ್ಕೊಳ್ಳಿ ಸಾಕು. ಬ್ಯಾಡಗೆ ಮೆಣಸಿನ್ಕಾಯಿ ಸಪ್ಪಗಿರುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ಟೊಮೆಟೊ ಮೇಲಿರೋ ಸಿಪ್ಪೆ ಬಿಡೋವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು. ನೋಡಿ, ಮೇಲಿರೋ ಸಿಪ್ಪೆನೆಲ್ಲ ತೆಗಿಬೇಕದು. ತೆಗೆದು ಇದನ್ನೆಲ್ಲ ನಾನೀಗ ಮಿಕ್ಸಿನಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊತೀನಿ. ನೋಡಿ, ಈಗ ನೈಸಾಗಿ ಅದು ಪೇಸ್ಟ್ ಆಯಿತು. ಈಗ ಒಂದು ಕಡಾಯಿನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಹುರಿತಿದ್ದಂಗೆ ಸೋಯಾ ಸಾಸ್ ಒಂದು ಸ್ವಲ್ಪ, ಟೊಮೆಟೊ ಸಾಸ್ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಪೆಪ್ಪರ್ ಪೌಡ್ರು, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ರುಬ್ಬಿರೋದು ಹಾಕ್ತಾಯಿದ್ದೀನಿ, ಬ್ಯಾಡಗೆ ಮೆಣಸಿನ್ಕಾಯಿನು ಮತ್ತು ಟೊಮೆಟೊ ರುಬ್ಬಿರೋದು. ನೋಡಿ, ಇದನ್ನೆಲ್ಲ ಚೆನ್ನಾಗಿ 1 ನಿಮಿಷ ಕುದ್ದ ಆದಮೇಲೆ ನಾವೀಗ ಇದಕ್ಕೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಇದು ಹಾಕಿದ್ಮೇಲೆ 2-3 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ನೋಡಿ, ಈಗ ಮೊಮೋಸ್ಗೆ ಸಾಸು ರೆಡಿ ಆಯಿತು. ಇದು ಇದ್ರೇ ಚೆನ್ನಾಗಿರುತ್ತೆ. ನೋಡಿ, ಈಗ ಹಿಟ್ಟು ಕೂಡ ನೆಂದಿದೆ. ಈಗ ಚಿಕ್ಕದಾಗಿ ಈ ಥರ ಉಳ್ಳೆಗಳನ್ನ ಮಾಡಿಕೊಂಡು ಈ ಥರ ಬೇಯಿಸೋದಕ್ಕೆ ನೀವು ಕುಕ್ಕರ್ ಪಾತ್ರೆ ಇದ್ದರೆ ಅದರಲ್ಲಿ ಕೂಡ ಬೇಯಿಸ್ಕೋಬೋದು. ಈ ಥರ ಚಾಳಣಿ ಇದ್ದರೆ ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಈ ಥರ ಹಬೆಯಲ್ಲಿ ಕುದಿಸ್ಕೋಬೇಕು.
ನೋಡಿ ನಾನೀಗ ಸ್ಟಫಿಂಗ್ ಮಾಡ್ತಾಯಿದ್ದೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಲಟ್ಸ್ಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡು ಹೋದರೆ ತುಂಬ ಈಸಿಯಾಗಿ ಇದನ್ನು ಮಾಡ್ಕೋಬೋದು. ನೋಡಿ ಮೋದಕಕ್ಕೆ ನಾವು ಯಾವ ಥರ ಮಾಡ್ತೀವೋ ಅದೇ ಥರ ಸೇಮ್ ಈ ಥರ ಮಾಡಿಕೊಂಡು ನಿಮಗೆ ಎಕ್ಸ್ಟ್ರಾ ಹಿಟ್ಟು ಅನಿಸಿದ್ರೆ ಮೇಲಿಂದ ಸ್ವಲ್ಪ ಹಿಟ್ಟು ತೆಗಿಬೋದು. ಇಲ್ಲ ಎಕ್ಸ್ಟ್ರಾ ಅನಿಸಿಲ್ಲ ಅಂದರೆ ಅದರಲ್ಲೇ ಈ ಥರ ರೌಂಡ್ ಮಾಡಿ ಇಟ್ಬಿಡ್ಬೋದು. ನೋಡಿ ನಾನೀಗ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಈ ಜಾಳನಿನ ಇಟ್ಬಿಟ್ಟು ಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ನೋಡಿ ಈಗ 10 ನಿಮಿಷ ಆಗಿದೆ. ಎಲ್ಲ ಮೋಮೋಸ್ ಕೂಡ ಚೆನ್ನಾಗಿ ಬೆಂದಿದೆ. ಈಗ ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮೋಮೋಸು. ನೋಡಿ ರುಚಿಕರವಾದ ಮೋಮೋಸ್ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಮಾಡೋದು ಸುಲಭ ಇದೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.